ಬತ್ತಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣೀಭೂತರು ಕೇಜ್ರಿವಾಲ್. ಹೀಗಾಗಿ ರಾಜ್ಯದ ಚುನಾವಣೆ ಬಂದಾಗ ಅದರಲ್ಲೂ ಮುಖ್ಯವಾಗಿ ಕೇಜ್ರಿವಾಲ್ ಇನ್ನಷ್ಟು ಗಟ್ಟಿ ಆಗ್ತಾರೆ, ಇನ್ನಷ್ಟು ಮೇಲಕ್ಕೆ ಹೋಗ್ತಾರೆ. ಇವತ್ತಿನ ಹೊಂದಾಣಿಕೆ ಇಲ್ಲ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡಕ. ಅದಕ್ಕೆ ಹಲವು ಕಾರಣ. ಯಾಕಂದ್ರೆ ದೆಹಲಿಯನ್ನು ಬಿಟ್ಟುಕೊಡೋ ವಿಚಾರ ನಮ್ಮ ಕೇಜ್ರಿವಾಲ್ಗೂ ಇಲ್ಲ. ಅದೇ ಕಾರಣಕ್ಕೆ ಕಾಂಗ್ರೆಸ್ ದೆಹಲಿ ಮತ್ತು ಎಸ್ಟಾಬ್ಲಿಷ್ ಆಗಬೇಕು ಅನ್ನೋಂಥ ಮಾತು ಅದ. ಶೀಲಾ ದೀಕ್ಷಿತರ ಹೊಸ ದಿಲ್ಲಿಯನ್ನು ಕಟ್ಟಿದಾರಂತ ಇವತ್ತು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸರಿಯಾದ ವಿಚಾರಣ. ಯಾಕಂದರೆ ಇಲ್ಲಿಯವರೆಗೆ ಕೇಜ್ರಿವಾಲ್ ಸಾಕಷ್ಟು ಆರೋಪ ಮಾಡಿದರು ಶೀಲಾ ದೀಕ್ಷಿತ್ ಅವ್ರ ಮೇಲೆ. ಅವ್ಯಾವು ಇವತ್ತಿಗೆ ಪ್ರೂವ್ ಆಗಿಲ್ಲ. ತಮ್ಮ 2 ಅವಧಿ, ಇದು 3ನೇ ಅವಧಿ ಮುಖ್ಯಮಂತ್ರಿ ಆದರೂ ಒಂದು ಶೀಲಾ ದೀಕ್ಷಿತರ ವಿರುದ್ಧ ಮಾಡಿದ ಆರೋಪಗಳು ಇವತ್ತಿಗೂ ಸಿದ್ಧಾಗಿಲ್ಲ. ಹೀಗಾಗಿ ಮೊದಲಿನ ವಿಶ್ವಾಸ ಕೇಜ್ರಿವಾಲ್ ಮೇಲೆ ಕಡಿಮೆ ಆಗಿದೆ. ಆದರೆ ಇಂಥ ಸಂದರ್ಭದಲ್ಲಿ ಗೆಲ್ಲೋದಕ್ಕಾಗಿ ತಾವು ಏನು ಸಾಧನೆ ಮಾಡಿದ್ದೀವಿ, ದಕ್ಷಿಣ ದೆಹಲಿಯ ಇವರು ಸಂಸದರು, ತಾವು ಆ ಸಂಸತ್ತಿನಲ್ಲಿ ಏನು ಆ ಏರಿಯಾದಲ್ಲಿ ಏನು ಇವ್ರು ಕೆಲಸ ಮಾಡ್ಯಾರ ಅದನ್ನು ಹೇಳಬೇಕಾಗಿತ್ತು, ಸಾಧನೆಗಳನ್ನು ಹೇಳಬೇಕಾಗಿತ್ತು. ಅದು ಬಿಟ್ಟು ಆಚೀಶ್ ಅವ್ರು ನಿಮ್ಮಪ್ಪ ಬದಮಾಯಿಸ್ಕೊಂಡ್ರೆ ಅಂತ ಕೇಳುವಂಥ ಮಾತು ಯಾರಿಗೆ ನೋವು ಆಗೋದಿಲ್ಲ ರೀ. ಈಗೊಬ್ಬ ಹೆಣ್ಣು ಮಗಳಿಗೆ ಈ ಮಾತು ಮಾತಾಡಿದಾಗ ಇಂಡೈರೆಕ್ಟ್ ಎಲ್ಲಿ ಹೋಗ್ತದೆ ಅರ್ಥ. ಅದ್ರ ಜೊತೆಗೆ ಪಾಪ ಈ ವಾಡ್ರಾ ಗಾಂಧಿ ಅವ್ರಿಗೆ ಅಥವಾ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ರೋಡ್ ಗತಿ ಮಾಡ್ತೀವಿ ನಾವು. ಅವ್ರ ಗಲ್ಲಗಳನ್ನು ಗಲ್ಲಗಳ ರೀತಿಯಲ್ಲಿ ರೋಡ್ಗಳನ್ನು ಮಾಡ್ತೀವಿ ಅನ್ನೋಂಥ ಮಾತು ಇವತ್ತು ದೊಡ್ಡ ಟೀಕಾ ಅಸ್ತ್ರ ಆಗ್ಯದ. ಇವೆಲ್ಲ ಮತ್ತು ಕರ್ನಾಟಕದಲ್ಲಿ ನೀವು ನೋಡಿದಿರಿ, ನಮ್ಮ ಸಿಟಿ ರವಿಯವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಏನು ಮಾತಾಡಿದರು, ಯಾವ ಪದ ಬಳಸಿದರು, ಇವೇನಿದು BJP ಭಾಳ ದೊಡ್ಡ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಮಾತಾಡುವಂಥವು ಅಪೂರ್ವವಾಗಿ ನಂತರದ ಮಾತು. ಬಟ್ ಮಾತಾಡಿದ್ದೀನಿ ಸುಳ್ಳಲ್ಲ ಅನ್ನೋದು ಈಗಾಗಲೇ ಖಚಿತ ಆಗ್ತಾಯಿದೆ. ಏನೂ ಇರಲಿ, ಬಿದೋಡಿ ಅವ್ರು ಮಾತಾಡಿದ್ದು ದೆಹಲಿಯ BJPಗೆ ಹೊಡೆತ ಕೊಡ್ತದನ ಇನ್ನು ರಿಸಲ್ಟ್ ಬಂದಾಗ ಗೊತ್ತಾಗುವಂಥದ್ದು. ಆದರೆ ಆ ಮಾತುಗಳು ಮಾತ್ರ ಒಬ್ಬ ಸಜ್ಜನ ಮಾತಾಡೋ ಅಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.